ನಮಸ್ಕಾರ ಎಲ್ಲರಿಗೂ. ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಏನಾದ್ರೂ ಬೇಗ ಬೇಗ ಖಾಲಿ ಆಗ್ತಿದ್ರೆ, ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಏನಾದ್ರೂ ಕಡಿಮೆ ಟೈಮ್ ಬರ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ಡಿಸ್ಪ್ಲೇ ದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ನೀವೇನಾದ್ರೂ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನೂ ಜಾಸ್ತಿ ಟೈಮ್ ಬರುತ್ತೆ. 12ರಿಂದ 14 ಗಂಟೆ ಬರ್ತಿದ್ರೆ 16ರಿಂದ 18 ಗಂಟೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪರ್ಸನಲಿ ನಾನು ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೊಂಡಿರುವಂತದ್ದು, ನನ್ನ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನೂ ಜಾಸ್ತಿ ಟೈಮ್ ಬರ್ತಾ ಇರುವಂತದ್ದು. ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ ಸಬ್ಸ್ಕ್ರೈಬ್. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ಮೊಬೈಲ್ ಹೊಸದ್ರಲ್ಲಿ ಮೊಬೈಲ್ ತಗೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಟೈಮ್ ಚಾರ್ಜ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ಫೋನ್ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಟೈಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಗ ಬೇಗ ಚಾರ್ಜ್ ಖಾಲಿ ಆಗೋದು, ಈ ತರ ಪ್ರಾಬ್ಲಮ್ ಬರುತ್ತೆ. ಇದರಿಂದ ಒಂದಿಷ್ಟು ಮೊಬೈಲ್ ಅಲ್ಲಿ ಡಿಸ್ಪ್ಲೇ ದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ಯಾವ್ಯಾವ ಸೆಟ್ಟಿಂಗ್ಸ್ ಯಾವ ತರ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಡಿಸ್ಪ್ಲೇ ಅಂಡ್ ಬ್ರೈಟ್ನೆಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ಸ್ ಗಳು ನಿಮ್ಗೆ ಸಿಗ್ಲಿಲ್ಲಪ್ಪ ಅಂದ್ರೆ ಸಿಂಪ್ಲಿ ಸೆಟ್ಟಿಂಗ್ಸ್ ಗೆ ಬಂದ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಸರ್ಚ್ ಮಾಡಿ, ಅವಾಗ ಡೈರೆಕ್ಟ್ ಆಗಿ ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಸೆಟ್ಟಿಂಗ್ ಎಲ್ಲಿ ಇರುತ್ತಪ್ಪ ಅಂದ್ರೆ ಡಿಸ್ಪ್ಲೇ ಬ್ರೈಟ್ನೆಸ್ ಅಥವಾ ಡಿಸ್ಪ್ಲೇದಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಇಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಮೇಲೆ ಇಲ್ಲಿ 3 ಆಪ್ಷನ್ಸ್ ಬಂದಿರುವಂತದ್ದು. ಮೊದಲನೇದಾಗಿ ಇಲ್ಲಿ ಕೆಳಗಡೆ 120 Hz ರಿಫ್ರೆಶ್ ರೇಟ್ ಇರುವಂತದ್ದು. ದ ಅಲ್ಟ್ರಾ ಹೈ ರಿಫ್ರೆಶ್ ರೇಟ್ ಕ್ರಿಯೇಟ್ಸ್ ದಿ ಅಲ್ಟಿಮೇಟ್ ಡೈನಾಮಿಕ್ ಡಿಸ್ಪ್ಲೇ ಬಟ್ ಇಟ್ ಆಲ್ಸೋ ಕಮ್ಸ್ ವಿತ್ ಹೈ ಸಿಸ್ಟಮ್ ಪವರ್ ಕನ್ಸಂಪ್ಷನ್. ಅಂದ್ರೆ ನಿಮ್ಮ ಒಂದು ಫೋನ್ ನಲ್ಲಿ ಹೈ ರಿಫ್ರೆಶ್ ರೇಟ್ ಸೆಟ್ ಇದ್ರೆ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗುತ್ತೆ. ಜಾಸ್ತಿ ಪವರ್ ಅಂದ್ರೆ ಜಾಸ್ತಿ ಸ್ಪೀಡ್ ಆಗಿ ವರ್ಕ್ ಆಗೋದಾಗಿರ್ಬೋದು, ಜಾಸ್ತಿ ಎಲ್ಲಿಯೂ ಕೂಡ ಲ್ಯಾಗ್ ಇಲ್ಲದೆ ಆರಾಮಾಗಿ ಮೊಬೈಲ್ ಯೂಸ್ ಆಗ್ತಾ ಇರುತ್ತೆ. ಆದ್ರೆ ಇದಕ್ಕೆ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ತಗೊಳುತ್ತೆ. ಚಾರ್ಜಿಂಗ್ ಟೈಮ್ ನಿಮ್ಗೆ ಜಾಸ್ತಿ ಬರೋದಿಲ್ಲ. ನೀವೇನಾದ್ರೂ ಗೇಮಿಂಗ್ ಆಡೋ ಸಂದರ್ಭದಲ್ಲಿ ಮಾತ್ರ ಆನ್ ಇಟ್ಕೋಬಹುದು. ನೀವೇನಾದ್ರೂ ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ರೆ, ಯೂಟ್ಯೂಬ್ ನೋಡ್ತಿದ್ರೆ, ಫೋನ್ ಕಾಲ್ ಮಾಡ್ತಿದ್ರೆ, ಅಕಸ್ಮಾತ್ ನಾರ್ಮಲ್ ಮೊಬೈಲ್ ಯೂಸ್ ಮಾಡ್ತಿದ್ರೆ, ನೀವು ಜಾಸ್ತಿ ಗೇಮ್ ಆಡ್ತಿಲ್ಲಪ್ಪ ಅಂದ್ರೆ ಇದನ್ನ 60 Hz ರಿಫ್ರೆಶ್ ರೇಟ್ ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ದ ಸ್ಟ್ಯಾಂಡರ್ಡ್ ರಿಫ್ರೆಶ್ ರೇಟ್ ಡಸ್ ನಾಟ್ ಇನ್ಕ್ರೀಸಸ್ ಸಿಸ್ಟಮ್ ಪವರ್ ಕನ್ಸಂಪ್ಷನ್. ಅಂದ್ರೆ ಜಾಸ್ತಿ ಪವರ್ ತಗೊಳ್ಳೋದಿಲ್ಲ, ನಾರ್ಮಲ್ ಆಗಿ ರನ್ ಆಗ್ತಾ ಇರುತ್ತೆ. ಈ 60 Hz ಅಲ್ಲಿ ಸೆಟ್ ಮಾಡ್ಕೊಂಡ್ರೆ ಲ್ಯಾಗ್ ಆಗೋದಿಲ್ಲ. ನೀವೇನಾದ್ರೂ ಗೇಮ್ ಆಡ್ತಿದ್ರೆ ಮಾತ್ರ ಇಲ್ಲಿ 120 Hz ರಿಫ್ರೆಶ್ ರೇಟ್ ಇಟ್ಕೊಳ್ಳಿ. ಮಿಕ್ಕಿದ ಟೈಮಲ್ಲೆಲ್ಲ 60 Hz ರಿಫ್ರೆಶ್ ರೇಟ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನ್ ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರುತ್ತೆ. 1-2 ಗಂಟೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಬ್ಯಾಟ್ರಿ ಬ್ಯಾಕಪ್. ಅಕಸ್ಮಾತ್ ನಿಮ್ಮ ಒಂದು ಫೋನ್ ಅಲ್ಲಿ 120 Hz ರಿಫ್ರೆಶ್ ರೇಟ್ ಇದ್ರೆ ಇವಾಗಲೇ ಅದನ್ನ 60 Hz ಅಥವಾ 90 Hz ರಿಫ್ರೆಶ್ ರೇಟ್ ಗೆ ಸೆಟ್ ಮಾಡ್ಕೊಳ್ಳಿ. ಇದು ಮೊದಲ ಸೆಟ್ಟಿಂಗ್. ಇನ್ನ ಎರಡನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಡಿಸ್ಪ್ಲೇ ಅಂಡ್ ಬ್ರೈಟ್ನೆಸ್ ಅಲ್ಲಿ ಡಿಸ್ಪ್ಲೇದಲ್ಲಿ ಇಲ್ಲಿ ಇನ್ನೊಂದು ಆಪ್ಷನ್ ಇರುವಂತದ್ದು ಆಟೋ ರೊಟೇಟ್ ಸ್ಕ್ರೀನ್ ಅಂತ, ಇದು ಆನ್ ಇರುವಂತದ್ದು. ಇದನ್ನ ಆಫ್ ಮಾಡ್ಕೊಳ್ಳಿ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೀವು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಮೊಬೈಲ್ ಕ್ರಾಸ್ ಆದ್ರೂ ಟಿಲ್ಟ್ ಆದ್ರೂ ಆಟೋಮೆಟಿಕ್ ಆಗಿ ಸ್ಕ್ರೀನ್ ರೊಟೇಟ್ ಆಗುತ್ತೆ. ಇದರಿಂದ ಜಾಸ್ತಿ ಪವರ್ ತಗೊಳುತ್ತೆ, ಮತ್ತೆ ಬ್ಯಾಟ್ರಿಗೆ ಮತ್ತೆ ಎಫೆಕ್ಟ್ ಆಗುತ್ತೆ, ಮತ್ತೆ ಬ್ಯಾಟ್ರಿ ಕನ್ಸಂಪ್ಷನ್ ಆಗುತ್ತೆ, ಮತ್ತೆ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಕೂಡ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಕಡಿಮೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ಜಾಸ್ತಿ ಚಾರ್ಜ್ ಖಾಲಿ ಆಗೋದಕ್ಕೆ ಇದು ಒಂದು ರೀಸನ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೀನ್ ಟೈಮ್ ಔಟ್ ಅಂತ ಇರುವಂತದ್ದು. ಇದರಿಂದ 2 ಮಿನಿಟ್ಸ್ ಇರುವಂತದ್ದು. ಇದನ್ನ 15 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್, ಇದನ್ನ ಸೆಕೆಂಡ್ಸ್ ಗಳಲ್ಲಿ ಸೆಟ್ ಮಾಡ್ಕೊಳ್ಳಿ. 30 ಆದ್ರೂ ಸೆಟ್ ಮಾಡ್ಕೊಳ್ಳಿ, 15 ಆದ್ರೂ ಸೆಟ್ ಮಾಡ್ಕೊಳ್ಳಿ, ಎರಡರಲ್ಲಿ ಒಂದು ಸೆಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಫೋನ್ ಯೂಸ್ ಮಾಡದೇ ಇರೋ ಟೈಮಲ್ಲಿ ನೀವು ಪದೇ ಪದೇ ಲಾಕ್ ಮಾಡೋ ರೂಢಿ ಇಲ್ಲಪ್ಪ ಅಂದ್ರೆ ನೀವು ಜಸ್ಟ್ ಫೋನ್ ಎಲ್ಲಾದ್ರೂ ಇಟ್ಬಿಟ್ಟು ಹೋದ್ರೆ ಆಟೋಮೆಟಿಕ್ ಆಗಿ 15 ಸೆಕೆಂಡ್ ಅಲ್ಲಿ 30 ಸೆಕೆಂಡ್ ಅಲ್ಲಿ ಲಾಕ್ ಆಗುತ್ತೆ ಸ್ನೇಹಿತರೆ. ಇದನ್ನೇನಾದ್ರೂ 2 ಮಿನಿಟ್ಸ್ 5 ಮಿನಿಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬರೋದಿಲ್ಲ. ಸ್ಕ್ರೀನ್ ಆನೇ ಇರುತ್ತೆ. ಸ್ಕ್ರೀನ್ ಆನ್ ಇದ್ರೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಬರುತ್ತೆ. ನೀವು ಯೂಸ್ ಮಾಡೋ ಟೈಮಲ್ಲಿ ಲಾಕ್ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಯೂಸ್ ಮಾಡದೆ ಹಾಗೆ ಮೊಬೈಲ್ ಇಟ್ಟು ಹೋದ್ರೆ ಆಟೋಮೆಟಿಕ್ ಆಗಿ 15 ಸೆಕೆಂಡ್ಸ್ ಅಲ್ಲಿ ಲಾಕ್ ಆಗುತ್ತೆ. ನೀವೇನಾದ್ರೂ 2 ಮಿನಿಟ್ಸ್ 5 ಮಿನಿಟ್ಸ್ ಇಟ್ರೆ ಜಾಸ್ತಿ ಟೈಮ್ ಸ್ಕ್ರೀನ್ ಆನ್ ಇರುತ್ತೆ. ಅದರಿಂದ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಅದರಿಂದ ಬೇಗ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಸೆಟ್ಟಿಂಗ್. ಆದ್ರೆ ಸ್ಕ್ರೀನ್ ಟೈಮ್ ಔಟ್ ಸೆಕೆಂಡ್ಸ್ ಅಲ್ಲಿ ಇಟ್ಕೊಳ್ಳಿ. 15 ಆದ್ರೂ ಇಟ್ಕೊಳ್ಳಿ, 30 ಆದ್ರೂ ಇಟ್ಕೊಳ್ಳಿ.
ಇನ್ನು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆಟೋ ಬ್ರೈಟ್ನೆಸ್ ಕೂಡ ಆನ್ ಇರುವಂತದ್ದು, ಇದನ್ನ ಆಫ್ ಮಾಡ್ಕೊಳ್ಳಿ. ಈ ಒಂದು ಆಟೋ ಬ್ರೈಟ್ನೆಸ್ ಇಂದ ನೀವು ಹೊರಗಡೆ ಹೋದ್ರೆ, ಒಂದ್ ರೂಮ್ ಇಂದ ಇನ್ನೊಂದ್ ರೂಮಿಗೆ ಹೋದ್ರೆ, ಮೊಬೈಲ್ ಅನ್ನ ಪದೇ ಪದೇ ಮೂವ್ ಮಾಡ್ತಾ ಹೋದ್ರೆ ಬ್ರೈಟ್ನೆಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಕೂಡ ಬೇಗನೆ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಹೊರಗಡೆ ಹೋದ್ರೆ, ಅಕಸ್ಮಾತ್ ಬೇರೆ ರೂಮ್ಗೆ ಹೋದ್ರೆ, ಅಕಸ್ಮಾತ್ ಬೇರೆ ಪ್ಲೇಸ್ಗೆ ಹೋದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಬ್ರೈಟ್ನೆಸ್ ಹೆಚ್ಚಾಗೋದಾಗಿರ್ಬೋದು, ಕಡಿಮೆ ಆಗೋದಾಗಿರ್ಬೋದು, ಈ ತರ ಚಾನ್ಸಸ್ ಇರುತ್ತೆ. ಇದರಿಂದ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ತಗೊಳುತ್ತೆ, ಮತ್ತೆ ಬೇಗನೆ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇದರಿಂದ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಬರುತ್ತೆ. ಜಸ್ಟ್ ಈ ತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮ್ಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಸೆಟ್ಟಿಂಗ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಅದನ್ನ ಬಿಟ್ರೆ ಇಲ್ಲಿ ಆಟೋ ಬ್ರೈಟ್ನೆಸ್ ಆನ್ ಇತ್ತಪ್ಪ ಅಂದ್ರೆ ಅದನ್ನ ಈಗಲೇ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಡಾರ್ಕ್ ಮೋಡ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಇಲ್ಲಿ ಡಾರ್ಕ್ ಮೋಡ್ ಆಲ್ವೇಸ್ ಆಫ್ ಅಂತ ಇರುವಂತದ್ದು, ಇದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನ್ ನಲ್ಲಿ ಎಲ್ಲಾ ಪ್ಲೇಸ್ ಅಲ್ಲಿ ಡಾರ್ಕ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ಲೈಟ್ ಇದ್ರೆ ಜಾಸ್ತಿ LCD ಆಗಿದ್ರೆ ಅಥವಾ ಅಮೋಲೆಡ್ ಡಿಸ್ಪ್ಲೇ ಆಗಿದ್ರೆ ಫುಲ್ ಸ್ಕ್ರೀನ್ ಆಗಿ ವೈಟ್ ಆಗಿರುತ್ತೆ ಸ್ನೇಹಿತರೆ. ಇದರಿಂದ ಜಾಸ್ತಿ ಲೈಟ್ ಬರುತ್ತೆ. ಜಾಸ್ತಿ ಲೈಟ್ ಬಂದ್ರೆ ಲೈಟ್ ಬರೋದಕ್ಕೆ ಬ್ಯಾಟ್ರಿ ಮೇನ್ ರೀಸನ್, ಬ್ಯಾಟ್ರಿಯಿಂದಾನೇ ಲೈಟ್ ಬರುತ್ತೆ. ಅದಕ್ಕೆ ಮತ್ತೆ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗ್ಬಿಟ್ಟು ಮತ್ತೆ ಬೇಗನೆ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡಾರ್ಕ್ ಮೋಡ್ಗೆ ಸೆಟ್ ಮಾಡ್ಕೊಳ್ಳಿ. ಡಾರ್ಕ್ ಮೋಡ್ ಇದ್ದಷ್ಟು ನಿಮ್ಮ ಕಣ್ಣು ಕೂಡ ಬೇಗ ಹಾಳಾಗೋದಿಲ್ಲ, ಕಣ್ಣಿಗೂ ಎಫೆಕ್ಟ್ ಆಗೋದಿಲ್ಲ, ತಲೆನೋವು ಬರೋದಿಲ್ಲ, ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಬರುತ್ತೆ. ಈ ಡಾರ್ಕ್ ಮೋಡ್ ಇಂದ ತುಂಬಾ ಯೂಸ್ ಇರುವಂತದ್ದು. ಅದಕ್ಕೆ ನಿಮ್ಮ ಒಂದು ಫೋನ್ ನಲ್ಲಿ ಡಾರ್ಕ್ ಮೋಡ್ ಆಲ್ವೇಸ್ ಆನ್ ಇಟ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಬ್ಯಾಟ್ರಿ ಬ್ಯಾಕಪ್ ಸೆಟ್ಟಿಂಗ್ ಸ್ನೇಹಿತರೆ. ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಒಂದೆರಡು ದಿನ ಮೊಬೈಲ್ ಯೂಸ್ ಮಾಡಿ ಸ್ನೇಹಿತರೆ. ನೀವೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರುವಂತದ್ದು. ನಾನು ಒಂದು ಫೋನ್ ಬ್ಯಾಟ್ರಿ ಜಾಸ್ತಿ ಬರ್ತಾ ಇರುವಂತದ್ದು, ನಿಮ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು 2-3 ದಿನ ಮೊಬೈಲ್ ಅನ್ನ ಯೂಸ್ ಮಾಡಿ ಮೊದಲಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಆಗುತ್ತೆ ಸ್ನೇಹಿತರೆ. ನೀವೇ ಅಬ್ಸರ್ವ್ ಮಾಡ್ತೀರಾ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಬ್ಯಾಟ್ರಿ ಬ್ಯಾಕಪ್ ದೇ ಇನ್ನೂ ಒಂದಿಷ್ಟು ಸೆಟ್ಟಿಂಗ್ ಇರುವಂತದ್ದು. ವಿಡಿಯೋ ಲಾಂಗ್ ಆಗುತ್ತೆ ರೀಸನ್ಗೆ ಇದು ಪಾರ್ಟ್ 1 ಮಾಡಿರುವಂತದ್ದು. ನಾಳೆ ನಾಡಿದ್ದಷ್ಟರಲ್ಲಿ ಪಾರ್ಟ್ 2 ಆಲ್ರೆಡಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.